ಫ್ರೆಂಡ್ IPL ಏನೋ ಸ್ಟಾರ್ಟ್ ಆಗ್ತಾ ಇದೆ. ಜಸ್ಟ್ ಇನ್ನು ಒಂದೂವರೆ ತಿಂಗಳು ಅಷ್ಟೇ ಬಾಕಿ ಇದೆ. ಆದರೆ ಈ ಒಂದು ಒಂದೂವರೆ ತಿಂಗಳು ಇರೋ ಒಂದು ಆ ಟೈಮ್ನಲ್ಲಿ ಎಲ್ಲ ಕಡೆ ಒಂದೇ ಚರ್ಚೆ ಆಗ್ತಾ ಇದೆ. ಏನಪ್ಪ ಅಂದರೆ RCBನಲ್ಲಿ ಕ್ಯಾಪ್ಟನ್ ಯಾರು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ ಫ್ರೆಂಡ್. ಯಾಕಪ್ಪ ಅಂದರೆ ಈ ಒಂದು 3 ಸೀಸನ್ನಲ್ಲಿ ಪಾಪರ್ ಡು ಪ್ಲೆಸಿ ಅವರು ಕ್ಯಾಪ್ಟನ್ ಆಗಿ ನಿಭಾಯಿಸಿದ್ರು RCBಗೆ ಫ್ರೆಂಡ್ ಟೋಟಲ್ ಆಗಿ 3 ಸಲ ಕ್ಯಾಪ್ಟನ್ ಆಗಿ ನಿಭಾಯಿಸಿದ್ರು. ಆದರೆ ಈ ಸಲ ಪಾಪರ್ ಡು ಪ್ಲೆಸಿ ಇಲ್ಲ RCBನಲ್ಲಿ. ಆದರೆ ಈಗಿರುವಂಥ ಪ್ಲೇಯರ್ನಲ್ಲಿ ಟೋಟಲ್ ಆಗಿ ಯಾರು RCB ಕ್ಯಾಪ್ಟನ್ ಅಂದರೆ ಎಲ್ಲರೂ ಒಂದೇ ಹೇಳ್ತಾರೆ, ಅದು ವಿರಾಟ್ ಕೊಹ್ಲಿ ಅಂತ ಹೇಳ್ತಾರೆ. ಯಾಕಪ್ಪ ಅಂದರೆ ವಿರಾಟ್ ಕೊಹ್ಲಿ ಬಿಟ್ಟು ಅಂಥ ಸೀನಿಯರ್ ಪ್ಲೇಯರ್ ಯಾರೂ ಇಲ್ಲ RCBನಲ್ಲಿ ಕೂಡ ಹೇಳ್ತಾ ಇದ್ದಾರೆ ಫ್ರೆಂಡ್. ನನಗನ್ಸುತ್ತೆ, ನನ್ನ ಒಂದು ಪ್ರಕಾರ ಹೇಳೋದಾದರೆ RCBನಲ್ಲಿ ಕ್ಯಾಪ್ಟನ್ ಆಗಿ ಕೊಹ್ಲಿ ಮಾಡಿದರೆ ಸೂಕ್ತ. ಆದರೆ ಕೊಹ್ಲಿ ಒಪ್ಪಿದ್ರೆ ಮಾತ್ರ ಅದು RCB ಕ್ಯಾಪ್ಟನ್ ಆಗಿ ಮುಂದುವರಿಸ್ತಾರೆ. ಆದರೆ ಒಪ್ಪಲಿಲ್ಲ ಅಂದರೆ ಟೋಟಲ್ ಆಗಿ ಯಾರು ಮಾಡ್ಬೋದು ಅಂತ ಕ್ಯಾಪ್ಟನ್ ಹೇಳೋದಾದರೆ ನನ್ನ ಒಂದು ಅನಿಸಿಕೆ ಪ್ರಕಾರ ಯಾರು ಅನ್ನೋದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಿಗೆ ತಿಳಿಸಿದ್ದೀನಿ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ನೋಡಿದರೆ ಅಂದರೆ RCB ಸ್ಕ್ವಾಡ್ ನೋಡಿದರೆ ಇದರಲ್ಲಿ ಅನುಭವ ಆಟಗಾರರು ನನಗನ್ಸುತ್ತೆ ಇಬ್ಬರು ಇದ್ದಾರೆ ಫ್ರೆಂಡ್. RCBನಲ್ಲಿ ಕಂಪ್ಲೀಟಾಗಿ ಅನುಭವಿ ಆಟಗಾರರು ಯಾರಪ್ಪ ಅಂದರೆ ಒಂದು ವಿರಾಟ್ ಕೊಹ್ಲಿ, ಒಂದು ಭುವನೇಶ್ವರ್ ಕುಮಾರ್ ಫ್ರೆಂಡ್. ಟೋಟಲ್ ಆಗಿ RCBಗೆ ಮ್ಯಾನೇಜ್ಮೆಂಟ್ ಏನಾದರೂ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಿ ಕೊಟ್ಟರೆ ವಿರಾಟ್ ಕೊಹ್ಲಿ ಒಪ್ಕೊಂಡ್ರೆ ಓಕೆ, ಒಪ್ಕೊಂಡಿಲ್ಲ ಅಂದರೆ ನನಗನ್ಸುತ್ತೆ ಭುವನೇಶ್ವರ್ ಕುಮಾರ್ ಕ್ಯಾಪ್ಟನ್ ಆಗಿ ಮಾಡಿದರೆ RCBಗೆ ಸೂಕ್ತ ಆಗುತ್ತೆ ಫ್ರೆಂಡ್. ಯಾಕಪ್ಪ ಅಂದರೆ ಈಗ 2008 2009ರಲ್ಲಿ ಬಾಲಿಂಗ್ 2009 ಹಾಗೆ 8ರಲ್ಲಿ ಬಾಲಿಂಗ್ನ ಕ್ಯಾಪ್ಟನ್ ಆಗಿ ಮಾಡಿದರು. ಅಂದರೆ ಬಾಲರ್ ಪ್ಲೇಯರ್ನ ಕ್ಯಾಪ್ಟನ್ ಆಗಿ ಮಾಡಿದರು RCBನ ಅನಿಲ್ ಕುಂಬ್ಳೆ. ಅಲ್ಲಿಂದವರೆಗೂ ಇಲ್ಲಿವರೆಗೂ ಕೂಡ ಬ್ಯಾಟ್ಮನ್ಸೇ ಟೋಟಲಾಗಿ ಆಗಿದ್ದಾರೆ ಫ್ರೆಂಡ್. ಯಾರಪ್ಪ ಅಂದರೆ ಕ್ಯಾಪ್ಟನ್ ಆಗಿದ್ದಾರೆ. ಆದರೆ ಯಾರಪ್ಪ ವಿಕ್ಟೋರಿಯಾ ಆಗಿದ್ದರು, ಡೆನಿಯಲ್ ವಿಕ್ಟೋರಿಯಾ ಆಗಿದ್ದರು, ಅವರು ಆಲ್ರೌಂಡಲ್ಲಿ ಇದ್ದರು ಫ್ರೆಂಡ್. ನಾನು ಹೇಳೋದು ಬರೀ ಬಾಲರ್ ಅಷ್ಟೇ ಹೇಳ್ತಾ ಇದ್ದೀನಿ. ಬಾಲರ್ನಲ್ಲಿ ಅನಿಲ್ ಕುಂಬ್ಳೆ ಅವರು ಸ್ವಲ್ಪ ಚೆನ್ನಾಗಿರೋ ಪ್ರದರ್ಶನ ಕೊಟ್ಟಿದ್ದರು, ಅದು ಕೂಡ ಫೈನಲ್ವರೆಗೂ ಕೂಡ ತೊಗೊಂಡೋಗಿದ್ದರು. ಆದರೆ ಈ ಸಲ ಏನಾದರೂ RCB ಬಾಲಿಂಗ್ಗೆ ಅಂದರೆ ಭುವನೇಶ್ವರ್ ಕುಮಾರ್ಗೆ ಕೊಟ್ಟರೆ ಭುವನೇಶ್ವರ್ ಕುಮಾರ್ ಮೇಲೆ ಜಬರ್ದಸ್ತಿ ಬಾಲ್ ಇರುತ್ತೆ. ಹಾಗೆ ಅವ್ರ ಕೈಯಲ್ಲಿ 4 ಓವರ್ ಮಾಡೋಕ್ಕೆ ಸಿಗುತ್ತೆ ಫ್ರೆಂಡ್. ಬಾಲ್ ಪ್ರತಿಯೊಂದು 4 ಓವರ್ ಹಾಕಿ ಹಾಕ್ತಾರೆ. ಪ್ರತಿಯೊಂದು 4 ಕೂಡ ಅವರು ಕಮ್ಬ್ಯಾಕ್ ಮಾಡ್ತಾರೆ. ಹಾಗೆ ಇತರ ಬಾಲರ್ ಜೊತೆಗೆ ಕೂಡ ಚೆನ್ನಾಗಿರುವಂಥ ಪ್ರದರ್ಶನ ಕೂಡ ಕೊಡಿಸ್ತಾರೆ ಅನಿಸುತ್ತೆ ಫ್ರೆಂಡ್. ಟೋಟಲ್ ಆಗಿ ಬ್ಯಾಟಿಂಗ್ ಲೈನಲ್ಲೂ ಕೂಡ ಕೆಟ್ಟಿಲ್ಲ RCBದು. ಬ್ಯಾಟಿಂಗ್ ಅಂತೂ ರನ್ ಸುರಿಮಳೆನೇ ಆಗಿದೆ ಎಲ್ಲ ಸೀಸನ್ನಲ್ಲಿ. ಆದರೆ ಬಾಲಿಂಗ್ನಲ್ಲಿ ಹೇಳ್ತಾ ಇದ್ದಾರಲ್ಲ, ಹಾಗಾಗಿ ಈ ವರ್ಷ ಏನಾದರೂ ಕ್ಯಾಪ್ಟನ್ ಮಾಡಬೇಕಂದ್ರೆ ಭುವನೇಶ್ವರ್ ಕುಮಾರ್ ಕ್ಯಾಪ್ಟನ್ ಆಗಿ ಮಾಡಿದರೆ ನನಗನ್ಸುತ್ತೆ ಸೂಕ್ತವಾಗಿ RCB ಈ ಸಲ ಕಪ್ ಹೊಡೆಯೋದು ಗ್ಯಾರಂಟಿ ಅನಿಸುತ್ತೆ ಫ್ರೆಂಡ್. ಟೋಟಲ್ ಆಗಿ ನೋಡೋಣ ಫ್ರೆಂಡ್, ಅಫಿಷಿಯಲ್ ಆಗಿನೂ ಕೂಡ ಕನ್ಫರ್ಮ್ ಮಾಡಿಲ್ಲ RCB ಫ್ರಾಂಚೈಸಿ ಅವರು. ನೋಡೋಣ ಫ್ರೆಂಡ್, ನನಗನ್ಸುತ್ತೆ ಭುವನೇಶ್ವರ್ ಕುಮಾರ್ ಮಾಡಿದರೆ ಸೂಕ್ತ ಅನಿಸುತ್ತೆ. ಯಾರು ಮಾಡುತ್ತೆ ನೋಡೋಣ. ಹಾಗೆ ಹೈದರಾಬಾದ್ ಟೀಮಿಗೆ ಕ್ಯಾಪ್ಟನ್ ಆಗಿ ನಿಭಾಯಿಸಿದ್ದಾರೆ ಭುವನೇಶ್ವರ್ ಕುಮಾರ್. 2-3 ಮ್ಯಾಚನ್ನು ಮಾಡಿದ್ದಾರೆ. ಆದರೆ RCBನಲ್ಲೂ ಕೂಡ ಮಾಡಿದರೆ ಸೂಕ್ತ ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಫ್ರೆಂಡ್. ಟೋಟಲ್ ಆಗಿ ನಿಮಗೆ ಯಾರು ಈ ಒಂದು ಭುವನೇಶ್ವರ್ ಕುಮಾರ್ ಮಾಡಿದರೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಮನಸ್ಸಲ್ಲಿ ಯಾರು ಕ್ಯಾಪ್ಟನ್ ಮಾಡಬೇಕು RCB ಟೀಮ್ ಅನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಈ ಒಂದು ವಿಡಿಯೋಗೆ ಏನು ಮಾಡ್ತಾ ಇದ್ದೀನಿ. ಮತ್ತೆ ಟೇಕ್ ಕೇರ್, ಬಾಯ್.